ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ ಅಂತ ನಾನು ಗ್ರಹಿಸ್ತೇನೆ. ಯಾವುದೇ ಸಮಸ್ಯೆ ಇರಲಿ, ನಿಮಗೊಂದು ಕಿವಿ ಮಾತು. ಜೀವನದಲ್ಲಿ ಏನೇ ಕಷ್ಟ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಎಲ್ಲದಕ್ಕೂ ನಿಜವಾದಂತಹ ಒಂದು ಶಾಶ್ವತವಾದಂತಹ ಪರಿಹಾರ ಯಾವುದು ಅಂತ ಹೇಳಿದರೆ ಒಂದು ದೇವರು ಮತ್ತೊಂದು ಸಮಯ. ಎರಡಕ್ಕೂ ಕೂಡ ನೀವು ಕಾಯಲೇಬೇಕು. ದೇವರಿಗಾದರೂ ಅಷ್ಟೇ, ಸಮಯಕ್ಕಾದರೂ ಅಷ್ಟೇ. ಪರಮಾತ್ಮನ ಅನುಗ್ರಹ ಇಲ್ಲದಲೇ ಯಾವುದೂ ಕೂಡ ನಡೆಯಲ್ಲ. ಸಮಯದ ಒಂದು ಅನುಗ್ರಹ ಇಲ್ಲದಲೇ ಯಾವುದೂ ಕೂಡ ನಡೆಯಲ್ಲ. ಹಾಗಾಗಿ ಎಲ್ಲವನ್ನು ಪಾಸಿಟಿವ್ ಆಗೇ ಥಿಂಕ್ ಮಾಡಿ, ಪಾಸಿಟಿವ್ ಆಗೇ ಇರಿ. ಓಕೆ, ಇವತ್ತಿನ ದಿನ ನಾವು ಯಾವ ರೀತಿಯ ರೀಡಿಂಗನ್ನು ನೋಡೋಣ ಅಂತ ಹೇಳಿದರೆ, ಅಟ್ ಪ್ರೆಸೆಂಟ್ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆಗಳೇನು. ಅದು ನಿಮ್ಮ ಪ್ರೀತಿ ಅಂತ ಹೇಳಿದ ಕೂಡಲೇ ಯಾವುದೋ ವ್ಯಕ್ತಿನ ಇಷ್ಟಪಟ್ಟಿರಬೇಕು ಅಂತ ಏನಿಲ್ಲ. ನೀವು ಮದುವೆ ಆಗಿದ್ದರೂ ಕೂಡ ಇದನ್ನು ನೋಡಬಹುದು. ನಿಮ್ಮ ಸಂಗಾತಿ ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ, ನೀವು ಯಾವ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾನು 3 ಡೆಕ್ಗಳನ್ನು ಯೂಸ್ ಮಾಡ್ತೇನೆ. ಒಂದು ಆ್ಯಸ್ ಯೂಶ್ವಲ್ ಆಗಿ ರೈಡರ್ ವೇಟ್ ಡೆಕ್, ಟ್ರೆಡಿಷನಲ್ ಡೆಕ್, ಇದು ಅಡ್ವಾನ್ಸ್ ಡೆಕ್. ಇನ್ನೊಂದು ಸ್ಪೆಸಿಫಿಕ್ ಆದಂತಹ ಭಾವನೆಗಳೇನಿದೆ ಅನ್ನೋದಕ್ಕೆ ಒಂದು ಡೆಕ್. ಹಾಗೆ ಅದರ ಜೊತೆಗೆ ಯಾವೆಲ್ಲ ಎನರ್ಜಿಗಳು ಇಲ್ಲಿ ಬಂದು ಸೇರುತ್ತೆ ಅನ್ನೋದಕ್ಕೆ ನಿಮ್ಮ ಹೆಸರಿನ ಒಂದು ಚಾರ್ಮ್ಸ್. ಓಕೆನಾ? ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾನಿಲ್ಲಿ ಯಾವುದೇ ಆಪ್ಷನನ್ನು ಇಟ್ಟಿರೋಲ್ಲ. ಒಂದೇ ರೀಡಿಂಗಲ್ಲಿ ಎಲ್ಲ ವಿಚಾರವನ್ನು ನೋಡ್ತಾ ಹೋಗೋಣ. ಎನರ್ಜಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಓಕೆ, ಫಸ್ಟ್ ನಾನು ನಿಮ್ಮ ಎನರ್ಜಿಯನ್ನು ಚೆಕ್ ಮಾಡ್ತೇನೆ ಯಾವ ರೀತಿ ಇದೆ ಅಂತ. ಬಿ ಪಾಸಿಟಿವ್ ಆಗಿರಿ. ನೀವು ಮನಸ್ಸಿನಲ್ಲಿ ಯಾರನ್ನು ಅಂದ್ಕೊಳ್ತಿದ್ದೀರೋ ಅವರನ್ನು ಆಲೋಚನೆ ಮಾಡಿಕೊಳ್ಳಿ. ಅವರ ಬಗ್ಗೆ ನಿಮಗಿರುವಂತಹ ಭಾವನೆಯನ್ನು ನೋಡೋಣ. ಓಕೆ, ಎಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವ ಕಾರ್ಡ್ಗಳು ಬರುತ್ತೆ ನೋಡೋಣ. ಬಿ ಪಾಸಿಟಿವ್ ಆಗಿರಿ. ಎಸ್, ಇದು ನಿಮ್ಮ ಎನರ್ಜಿ. ಓಕೆ, ಏನು ಹೇಳುತ್ತೆ ನೋಡೋಣ. ಫಸ್ಟ್ ನಿಮ್ಮ ಎನರ್ಜಿಯನ್ನು ಚೆಕ್ ಮಾಡಿ ನೋಡೋಣ. ಅನಂತರ ಅವರ ಎನರ್ಜಿ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಎಸ್, ಓಕೆ. ಕಾರ್ಡ್ಗಳು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಹೋಪ್ಫುಲಿ ಎಲ್ಲ ಕಾರ್ಡ್ಗಳು ನಿಮಗೆ ಕಾಣಿಸುವಾಗೆ ಇಟ್ಟಿದ್ದೇನೆ. ನೆನಪಿರಲಿ, ನಾನು ಅಂದರೆ ರಿವರ್ಸ್ ಕಾರ್ಡ್ಗಳನ್ನು, ಅಂದರೆ ಉಲ್ಟಾ ಕಾರ್ಡ್ಗಳು ಬರುತ್ತಲ್ಲ, ಅದನ್ನು ರೀಡ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಗೋಲ್ಡನ್ ಮೈಥಾಲಜಿ ಪ್ರಕಾರ ರಿವರ್ಸ್ ಕಾರ್ಡ್ಗಳನ್ನು ಓದಬಾರ್ದು ಅಂತ ಇದೆ. ಅದೆಲ್ಲ ಏನು ಅಂತ ಹೇಳಿದ್ರೆ ಅಡ್ವಾನ್ಸ್ ಟೆಕ್ನಾಲಜಿ. ಅದು ಯಾಕೆ ಅಂತ ಹೇಳಿದರೆ, ಪ್ರತಿ ಕಾರ್ಡುಗಳಲ್ಲೂ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಇರುತ್ತೆ. ಆದ್ದರಿಂದಾಗಿ ನಾವೇನು ಅಂತ ಹೇಳಿದ್ರೆ ಆ ಕಾರ್ಡನ್ನು ಓದಬೇಕು ಅಂತ ಏನು ಇಲ್ಲ. ಆ ಕಾರ್ಡನ್ನು ನಾವು ಆ ಎನರ್ಜಿ ಹೇಗೆ ಫ್ಲೋ ಆಗುತ್ತೋ ಹಾಗೆ ತೊಗೊಂಡು ಹೋಗ್ಬೋದು. ಈಗ ನೋಡೋಣ ನಿಮ್ಮ ಎನರ್ಜಿ ಹೇಗಿದೆ ಅಂತ. ಎಸ್, ಇಲ್ಲಿ ಯಾರು ಮದುವೆ ಆದವರು ನೋಡ್ತಾ ಇದ್ದೀರೋ ಅವರು ಇರ್ಬೋದು, ಅಥವಾ ಮದುವೆ ಆಗದವರು ಕೂಡ ಇರಬಹುದು. ನೋಡಿ, ನೀವೇನು ಆಲೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ನಿಮಗೆ ನಿಮ್ಮ ಸಂಗಾತಿ ಎನ್ನುವಂತಹದ್ದು ಏನು ಅಂತ ಹೇಳಿದ್ರೆ ಒಂದು ದೊಡ್ಡ ಬಿಗ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡಿದ್ದೀರಾ. ನೀವು ಅದಕ್ಕಾಗಿ ಸಾಕಷ್ಟು ಹಾರ್ಡ್ ಆಗಿದ್ದೀರಾ ಅಂತ ಅನಿಸುತ್ತೆ. ಅಂದರೆ ನೀವೇನು ಅಂತ ಹೇಳಿದ್ರೆ ನಿಮ್ಮ ಕರಿಯರ್ ವಿಚಾರದಲ್ಲಿ ಕೂಡ ಫೋಕಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಇಷ್ಟಪಟ್ಟಿರುವಂತಹ ವ್ಯಕ್ತಿ ವಿಚಾರದಲ್ಲಿಯೂ ಆಗಿರ್ಬೋದು. ಅವರು ನಿಮ್ಮ ಜೀವನಕ್ಕೆ ಯಾಕೆ ಬಂದರು ಅಂತ ಹೇಳಿದ್ರೆ, ಈ ಹಿಂದೆ ನೀವು ಸಾಕಷ್ಟು ಈ ವಿಚಾರದಲ್ಲಿ ರಿಲೇಷನ್ಶಿಪ್ಪಲ್ಲಿ ಸಾಕಷ್ಟು ನೋವನ್ನು ತಿಂದಿದ್ದೀರಾ. ಸಾಕಷ್ಟು ನಿಮಗೆ ಏನು ಅಂತ ಹೇಳಿದ್ರೆ ಜೀವನ ಅನುಭವಗಳನ್ನು ನೀವು ಗಳಿಸಿದ್ದೀರಾ.
ಅದು ನಿಮ್ಮ ತಂದೆ ತಾಯಿಯಿಂದ ಇರ್ಬೋದು, ಅಕ್ಕ ತಂಗಿಯರಿಂದ ಇರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರೇ ಆಗಿರ್ಬೋದು. ಸಾಕಷ್ಟು ನಿಮಗೆ ಈ ವಿಚಾರದಲ್ಲಿ ನೋವುಗಳನ್ನು ಕೊಟ್ಟಿದ್ದಾರೆ. ರಿಲೇಷನ್ಸ್ ಅಂತ ಹೇಳಿದಾಗ ಒಂದು ರೀತಿ ನೋವನ್ನೇ ನೀವು ತಿಂದು ಬೆಳೆದಿದ್ದೀರಾ ಅಂತ ಅನಿಸುತ್ತೆ. ಆದ್ದರಿಂದ ನೀವು ಈ ವಿಚಾರದಲ್ಲಿ ತುಂಬಾ ಕಂಪ್ಯಾಷನ್ ಆಗಿದ್ದೀರಾ. ನಿಮಗೆ ಗೊತ್ತು, ರಿಲೇಷನ್ಸ್ ಅಂತ ಹೇಳಿದರೆ ಅಷ್ಟು ಸುಲಭವಲ್ಲ. ಈ ಜೀವನದಲ್ಲಿ ಪ್ರತಿಯೊಂದು ಕೂಡ ಅನುಭವದಿಂದಲೇ ನಾನು ಮುಂದುವರಿಬೇಕು ಅನ್ನುವಂತಹ ಒಂದು ಕಲ್ಪನೆ ನಿಮ್ಮಲ್ಲಿ ಇದೆ. ಆದ್ದರಿಂದಾಗಿ ಏನು ಅಂತ ಹೇಳಿದ್ರೆ, ನೀವು ರಿಲೇಷನ್ಶಿಪ್ ವಿಚಾರದಲ್ಲಿಯೂ ಅಷ್ಟೇ ತುಂಬಾ ಫೋಕಸ್ ಮೈಂಡೆಡ್ ಆಗಿದ್ದೀರಾ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ನೀವು ಏನು ಅಂತ ಹೇಳಿದ್ರೆ, ಈ ಜೀವನದಲ್ಲಿ ನಾನು ಏನನ್ನೇ ಗಳಿಸಿದ್ರೂ ಕೂಡ ಅದು ಏನು ಅಂತ ಹೇಳಿದ್ರೆ ಅದು ನನ್ನ ಹಾರ್ಡ್ಶಿಪ್ಪಿಂದ ಗಳಿಸ್ತಾ ಇದ್ದೀನಿ ಅನ್ನುವಂತಹ ಮನೋಭಾವನೆ ನಿಮ್ಮಲ್ಲಿ ಇದೆ. ಎಸ್, ಅದಕ್ಕೆ ಸಂಬಂಧಪಟ್ಟಾಗೆ 7 ಆಫ್ ವಾಂಡ್ಸ್ ಬಂದಿದೆ. 7 ಆಫ್ ವಾಂಡ್ಸ್ ಕೂಡ ಅಷ್ಟೇ ನಿಮ್ಮ ಜೀವನದ ಸ್ಟ್ರಗಲನ್ನು ತೋರಿಸ್ತಾ ಇದೆ. ನೀವು ಪ್ರತಿ ವಿಚಾರದಲ್ಲೂ ನೀವು ಎಷ್ಟು ಸ್ಟ್ರಗಲ್ ಪಡ್ತಾ ಇದ್ದೀರಾ ಅನ್ನೋದನ್ನು ತೋರಿಸ್ತಾ ಇದೆ. ನೀವು ಅಂದ್ಕೊಳ್ತೀರಾ ಆ ವ್ಯಕ್ತಿಯನ್ನು ನಾನು ಇಷ್ಟಪಡೋದು ಮಾತ್ರ ಅಲ್ಲ, ಅವನನ್ನು ಪಡ್ಕೊಳ್ಳೋದು ಕೂಡ ನನಗಿದು ತುಂಬಾ ಸ್ಟ್ರಗಲ್ ಅಂತ ಅನಿಸುತ್ತೆ. ಕೆಲವೊಮ್ಮೆ ಏನು ಅಂತ ಹೇಳಿದ್ರೆ ಡ್ಯೂಯಲ್ ಮೈಂಡ್ ಆಗ್ತಾ ಇದ್ದೀರಾ. ಅಂದರೆ ಈಚೆ ಕಡೆ ನಿಮ್ಮ ಕುಟುಂಬವನ್ನು ಆಲೋಚಿಸ್ತಾ ಇದ್ದೀರಾ, ಮತ್ತೊಂದು ಕಡೆ ಆ ಪ್ರೀತಿಯನ್ನು ಕೂಡ ನೀವು ಆಲೋಚನೆ ಮಾಡ್ತಾ ಇದ್ದೀರಾ. ಇದನ್ನು ಹೇಗೆ ಉಳಿಸ್ಕೊಳ್ಳೋದು ಅನ್ನುವಂತಹದ್ದು ಕೂಡ ನಿಮ್ಮ ಹಗಲು ರಾತ್ರಿಯ ಚಿಂತನೆ ಕೂಡ ಆಗಿರಬಹುದು ಅಂತ ಹೇಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿ 2 ಆಫ್ ಸೋರ್ಡ್ಸ್ ಬಂದಿದೆ. 2 ಆಫ್ ಸೋರ್ಡ್ಸ್ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದರೆ ಅದನ್ನೇ ಹೇಳ್ತಾ ಇದೆ. ನೋಡಿ, ಇಲ್ಲಿ ಚಂದ್ರ ಬಂದಿರೋದ್ರಿಂದ ಅದು ಕಾಣಿಸುತ್ತಲ್ಲ, ಮೂನ್ ಯಾವಾಗಲೂ ಹೀಗಿರುತ್ತೆ, ಬಟ್ ಇದು ಉಲ್ಟಾ ಮೂನ್ ಅಲ್ವಾ, ಉಲ್ಟಾಗಿ ತೋರಿಸ್ತಾ ಇದೆ. ಅಂದರೆ ಏನು ಅಂತ ಹೇಳಿದ್ರೆ ರಾತ್ರಿ ಹೊತ್ತಲ್ಲಿ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಭಾವನೆಗಳು ನಿಮ್ಮ ಹಿಡಿತದಲ್ಲಿ ಇಲ್ಲ ಅಂತ ತೋರಿಸ್ತಾ ಇದೆ. ಮತ್ತು ಕೆಲವರಿಗೆ ಇದೇನು ತೋರಿಸ್ತಾ ಇದೆ ಅಂತ ಹೇಳಿದರೆ, ಈ ವ್ಯಕ್ತಿಯನ್ನು ನಿಮ್ಮ ಕುಟುಂಬ ಒಪ್ಪಿಕೊಳ್ಳುತ್ತೋ ಇಲ್ವೋ, ಅಥವಾ ಈ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತೋ ಇಲ್ವೋ ಅನ್ನುವಂತಹದ್ದು ಅನ್ಮ್ಯಾರಿಡ್ ಪರ್ಸನ್ ಆಲೋಚನೆಯಾಗಿದೆ. ಮ್ಯಾರಿಡ್ ಪರ್ಸನ್ನ ಆಲೋಚನೆ ಏನು ಅಂತ ಹೇಳಿದಾಗ, ಈ ರೀಡಿಂಗಿಗೆ ಸಂಬಂಧಪಟ್ಟ ಹಾಗೆ ನೀವೇನು ಅಂತ ಹೇಳಿದರೆ ನಿಮ್ಮವರು ಪ್ರೀತಿಸೋದಕ್ಕಿಂತ ಹೆಚ್ಚು ನೀವು ನಿಮ್ಮ ಕುಟುಂಬಕ್ಕೆ ಪ್ರೀತಿಯನ್ನು ಕೊಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಕೆಲವೊಮ್ಮೆ ಆ ಒಂದು ಏನು ಅಂತ ಹೇಳಿದ್ರೆ ಆ ಪ್ರೀತಿಯಲ್ಲಿ ವ್ಯತ್ಯಾಸ ಆದಾಗ ಈ ಮದುವೆ ಬಗ್ಗೆನೇ ನಿಮಗೆ ಜೀವನದಲ್ಲಿ ಇಷ್ಟೇನಾ ಅನ್ನುವ ರೀತಿಯಲ್ಲಿ ಕೂಡ ಆಲೋಚನೆಗಳು ಬರಬಹುದು ಅಂತ ಕಾರ್ಡ್ ಹೇಳ್ತಾ ಇದೆ. ಇನ್ನು ಕೆಲವರಿಗೆ ಇದೇನಾಗಿದೆ ಅಂತ ಹೇಳಿದ್ರೆ ಡೆವಿಲ್ ಕಾರ್ಡ್ ಕೂಡ ಬಂದಿದೆ. ಡೆವಿಲ್ ಕಾರ್ಡ್ ಏನನ್ನು ಹೇಳುತ್ತೆ ಅಂತ ಹೇಳಿದರೆ, ಕೆಲವೊಮ್ಮೆ ನೆಗೆಟಿವ್ ಎನರ್ಜಿಯನ್ನು ಕೂಡ ಇದು ತೋರಿಸುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದರೆ ಇಂಬ್ಯಾಲೆನ್ಸ್ ಇದ್ದಾಗ, ಪ್ರೀತಿಯಲ್ಲಿ ಸಾಕಷ್ಟು ನೋವುಗಳಿದ್ದಾಗ, ಪ್ರೀತಿಯನ್ನು ಪಡ್ಕೊಳ್ಳೋದು ಕಷ್ಟ ಅಂತ ಅನಿಸಿದಾಗ ಈ ಡೆವಿಲ್ ಕಾರ್ಡ್ ನೆಗೆಟಿವ್ ಎನರ್ಜಿಯನ್ನು ತೋರಿಸುತ್ತೆ. ಇದು ಈ ರಿಲೇಷನ್ಶಿಪ್ ಮುಂದುವರಿಯುತ್ತೋ ಮುಂದುವರಿಯಲ್ವೋ ಅನ್ನುವಂತಹ ಒಂದು ಗೊಂದಲ ಕೂಡ ಕೆಲವರಿಗೆ ಇಲ್ಲಿ ಇರಬಹುದು ಅಂತ ಕಾರ್ಡ್ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಏನು ಬಂದಿದೆ, 5 ಆಫ್ ಪೆಂಟಿಕಲ್ಸ್. ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಬ್ರೇಕಪ್ ಆಗಿರ್ಬೋದು ಪ್ರೀತಿ ವಿಚಾರದಲ್ಲಿ, ಅಥವಾ ನಿಮ್ಮ ಫೀಲಿಂಗಿಗೆ ಸರಿಯಾಗಿ ಅವರ ಫೀಲಿಂಗ್ ಅವ್ರು ತೋರಿಸ್ತಾ ಇಲ್ಲ, ಇಗ್ನೋರ್, ನಿಮ್ಮನ್ನು ಕಡೆಗಣಿಸಿರ್ಬೋದು. ಅದು ಕೂಡ ನಿಮ್ಮನ್ನು ಕೆಲವೊಮ್ಮೆ ಬಾಧಿಸ್ತಾ ಇದೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಅದು ಕೂಡ ನೋವು ನಡೀತಾ ಇದೆ ಅಂತ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ನೆಕ್ಸ್ಟ್ ಏನು ಬಂದಿದೆ ಅಂತ ಹೇಳಿದ್ರೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಏಸ್ ಆಫ್ ಪೆಂಟಿಕಲ್ಸ್ ಏನು ಅಂತ ಹೇಳಿದರೆ ಅದು ನಿಮಗೆ ನ್ಯೂ ಅಪಾರ್ಚುನಿಟಿಯನ್ನು ತಂದುಕೊಡೋದನ್ನು ತೋರಿಸ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ಏನನ್ಸುತ್ತೆ ಅಂದರೆ, ಈ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ಅಂತಾದರೆ ನಾನು ಸ್ಟ್ರಾಂಗ್ ಆಗಿರೋ ಒಂದು ಫೌಂಡೇಶನ್ ಹಾಕಬೇಕು. ಸ್ಟ್ರಾಂಗ್ ಆಗಿರೋ ಫೌಂಡೇಶನ್ ಅಂದರೆ ಏನು ಅಂದರೆ, ನೀವು ಏನು ಮಾಡಬೇಕು ಅಂತ ನೀವೇನು ಅಂದ್ಕೊಳ್ತಾ ಇದ್ದೀರಾ ಅಂದರೆ, ನಾನೇನಾದರೂ ಸ್ವಲ್ಪ ಸ್ಟ್ರಗಲ್ ಮಾಡಿದರೆ ಈ ಪ್ರೀತಿಯನ್ನು ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದು ಏನು ಅಂತ ಹೇಳಿದ್ರೆ ಸ್ವಂತ ಉದ್ಯೋಗವನ್ನು ಮಾಡೋದ್ರ ಮೂಲಕನೋ ಅಥವಾ ಸ್ವಂತವಾಗಿ ಏನಾದರೂ ಒಂದು ಮಾಡಿ ನನ್ನದು ಅಂತ ನಾನು ಸಂಪಾದನೆ ಮಾಡಿದ್ರೆ ಆಗ ಎಲ್ಲರ ಹತ್ರ ಮಾತಾಡಿಸುವಂಥ ರೈಟ್ ಇರ್ಬೋದು ಅಂತ ನೀವು ಆಲೋಚನೆ ಮಾಡ್ಬೋದು. ಅಥವಾ ಮತ್ತು ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ ಕೆಲವರಿಗೆ ಫ್ರೆಶ್ ಆಗಿ ಅವರ ಜೀವನದಲ್ಲಿ ಸಾಕಷ್ಟು ನೊಂದು ಸಿಕ್ಕಿರೋದ್ರಿಂದ ಈ ಪ್ರೀತಿ ಒಂಥರ ಜೀವನಕ್ಕೆ ಒಂದು ಹೊಸ ಹುರುಪನ್ನು ತರ್ತಾ ಇದೆ ಅಂತ ಕೆಲವರು ಅಂದ್ಕೊಳ್ತಾ ಇದ್ದಾರೆ. ಇನ್ನೂ ಕೆಲವರು ಏನು ಅಂತ ಹೇಳಿದರೆ ಇಲ್ಲಿ ವರ್ಲ್ಡ್ ಕಾರ್ಡ್ ಕೂಡ ಬಂದಿದೆ. ಅನ್ಕಂಡೀಷನಲ್ ಆಗಿ ನೀವು ಪ್ರೀತಿಸುವಂತಹವರು, ನೀವು ಅಂದ್ಕೊಳ್ತಾ ಇದ್ದೀರಾ ಆ ವ್ಯಕ್ತಿ ನನ್ನನ್ನು ಅಷ್ಟೇ ಅನ್ಕಂಡೀಷನಲ್ ಆಗಿ ಪ್ರೀತಿಸ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ರೀತಿಯ ಡಿಮಾಂಡ್ಸ್ ಇಲ್ಲ ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಡಬಲ್ 2 ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಕೆಲವೊಮ್ಮೆ ನಿಮಗೆ ಈ ವಿಚಾರದಲ್ಲಿ ಗೊಂದಲಗಳಿದೆ ಅಂತ ಹೇಳ್ತಾ ಇದೆ. ಓಕೆ, ನೋಡೋಣ ಇನ್ನೂ ಏನಾದರೂ ನಿಮ್ಮ ಭಾವನೆಗಳಿದೆಯಾ ಅಂತ ಸ್ವಲ್ಪ ಕಾರ್ಡ್ಗಳನ್ನು ಕೇಳ್ತಾ ಹೋಗೋಣ. ಎಲ್ಲವನ್ನು ಒತ್ತಾಯಪೂರ್ವಕವಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾತ್ರ, ಆ ಎನರ್ಜಿನ ನೀವು ನೋಡಬಹುದು. ಎಸ್, ನೀವು ಏನು ಅಂತ ಹೇಳಿದರೆ ಆ ವ್ಯಕ್ತಿ ಹತ್ರ ತುಂಬಾ ಮಾತಾಡಬೇಕು ಅಂತ ಅಂದ್ಕೊಳ್ತೀರಾ, ತುಂಬಾ ಕಮ್ಯುನಿಕೇಟ್ ಇರುವಂತಹ ವ್ಯಕ್ತಿ ನೀವು. ಶಾರ್ಪಾಗಿ ಎಲ್ಲವನ್ನು ಭಾವನೆಗಳನ್ನು ಹೇಳ್ಕೊಳ್ಳೋಣ ಅಂತ ನಿಮಗೆ ಕೆಲವೊಮ್ಮೆ ಅನಿಸುತ್ತೆ ಮನಸ್ಸಲ್ಲಿ. ಅಂದರೆ ನೀವು ಏನು ಅಂತ ಹೇಳಿದ್ರೆ ಸ್ವಲ್ಪ
ಏಜಲ್ಲಿ ತುಂಬ ಚಿಕ್ಕವರಿರ್ಬೋದು, 25 to 30 ಒಳಗಿನ ಏಜಿನ ಒಂದು ರೀಡಿಂಗ್ ಆಗಿರಬಹುದು ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಮತ್ತು ಏನು ಅಂತ ಹೇಳಿದರೆ ತುಂಬಾ ಕಂಪ್ಯಾಷನ್ ಆಗಿರುವಂತಹ ವ್ಯಕ್ತಿ ನೀವು. ಮತ್ತು ಏನು ಅಂತ ಹೇಳಿದರೆ ಕೆಲವೊಮ್ಮೆ ತುಂಬಾ ಎಲ್ಲದರಲ್ಲೂ ಕ್ಯೂರಿಯಸ್ ತೋರಿಸ್ತೀರಾ. ಆ ಕ್ಯೂರಿಯಸ್ ಕೂಡ ಆಗಿರೋದ್ರಿಂದ ನಿಮಗೆ ಅಂತಹ ಒಂದು ಪಾರ್ಟ್ನರ್ ಸಿಕ್ಕಿದ್ದಾರೆ ಅನ್ನುವಂಥ ಸಂತೋಷ ಕೂಡ ಕೆಲವರಿಗೆ ಇಲ್ಲಿ ಇದೆ. ಇನ್ನು ಕೆಲವರಿಗೆ ಏನಾಗಿದೆ ಅಂತ ಹೇಳಿದರೆ ಅವರ ಮನಸ್ಸಿನಲ್ಲಿ ಯಾವುದೋ ವಿಚಾರದಲ್ಲಿ ಕಾನ್ಫ್ಲಿಕ್ಟ್ ಆಗಿರ್ಬೋದು. ಇಲ್ಲಿ ಬಂದಿರುವಂತಹ ಡೆವಿಲ್ ಕಾರ್ಡು ಇದನ್ನು ತೋರಿಸಿದಾಗ ಯಾವುದೋ ವಿಚಾರದಲ್ಲಿ ಈಗೋ ಕ್ಲಾಶಸ್ ಆಗಿರ್ಬೋದು, ಆರ್ಗ್ಯುಮೆಂಟ್ ಆಗಿರಬಹುದು ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ ಇಲ್ಲೂ ಕೂಡ 2 ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಅದರ ಬೇಸ್ ಮೇಲೆ ಕಾರ್ಡ್ಗಳನ್ನು ತೆಗೆದಿರೋದ್ರಿಂದ ಆ ರೀತಿ ನಿಮಗೆ ಏನು ಅಂತ ಹೇಳಿದ್ರೆ ಜಗಳಗಳು ಕೂಡ ನಿಮ್ಮ ನಡುವೆ ನಡೆದಿರಬಹುದು. ಅಥವಾ ಜಗಳ ಅಲ್ಲದಿದ್ದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ ಆ್ಯಂಡ್ ಆಫ್ ಆಗುವಂತಹದ್ದು, ಭಾವನೆಗಳು ಇನ್ ಆ್ಯಂಡ್ ಆಫ್ ಆಗ್ತಾ ಇರುವಂತಹದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ, ಅಬ್ಸರ್ವ್ಗೆ ಬರ್ತಾ ಇದೆ. ಅದು ಕೂಡ ಕೆಲವೊಮ್ಮೆ ನಿಮ್ಮ ನಿದ್ರೆಗೆಡೋಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಮತ್ತು ಕೆಲವರಿಗೆ ಏನಾಗಿದೆ ಗೊತ್ತಾ, ಈ ಪ್ರೀತಿ ವಿಚಾರವು ಇನ್ಯಾರಿಗೋ ತಿಳಿದು ಹೋಗಿದೆ, ಈ ಒಂದು ಫೀಲಿಂಗ್ಸ್ ಇನ್ಯಾರಿಗೋ ತಿಳಿದು ಹೋಗಿದೆ ಅನ್ನುವಂತಹ ಒಂದು ಚಿಂತೆಯಿಂದ ಕೂಡ ಕೆಲವರು ಇಲ್ಲಿ ನಿದ್ದೆಗೆಡ್ತಾ ಇದ್ದೀರಾ ಅಂತ ಈ ಕಾರ್ಡ್ಗಳು ಹೇಳ್ತಾ ಇದೆ. ಓಕೆ, ಇದು ನಿಮ್ಮ ಬಗ್ಗೆ ನಿಮ್ಮಲ್ಲಿ ನಡೀತಾ ಇರುವಂತಹ ಕರೆಂಟ್ ಸಿಚುವೇಶನ್. ಓಕೆ, ಇದರ ಸಂಬಂಧಪಟ್ಟ ಹಾಗೆ ನಿಮ್ಮ ಫೀಲಿಂಗ್ಸ್ ಏನಿದೆ ಈ ವ್ಯಕ್ತಿ ಬಗ್ಗೆ. ಓಕೆ, ಐ ರಿಮೆಂಬರ್ ಎವ್ರಿ ಡೀಟೇಲ್ ಆಫ್ ದ್ಯಾಟ್ ಡೇ. ಓಕೆ, ನಿಮ್ಮಿಬ್ಬರ ನಡುವಲ್ಲಿ ಏನೋ ಕಾನ್ಫ್ಲಿಕ್ಟ್ ಆಗಿರ್ಬೋದು, ಅಥವಾ ನೀವು ಒಬ್ರಿಗೊಬ್ರು ಮೀಟ್ ಮಾಡಿದಂಥ ಸಂದರ್ಭವನ್ನು ನೀವು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳ್ತಾ ಇದೆ. ಐ ವಿಶ್ ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ಎಸ್, ನಾನು ಹೇಳಿದಾಗೆ ಕೆಲವರಿಗೆ ಇಲ್ಲಿ ಕಾನ್ಫ್ಲಿಕ್ಟ್ ಆಗಿದೆ, ಕೆಲವರು ಜಗಳ ಮಾಡ್ಕೊಂಡಿದ್ದೀರಾ, ಮತ್ತು ಕೆಲವರು ಏನು ಅಂತ ಹೇಳಿದ್ರೆ ಯಾವುದೋ ವಿಚಾರವಾಗಿ ನಿಮ್ಮಿಬ್ಬರ ನಡುವೆ ಹರ್ಟ್ ಆಗಿದೆ ಅನಿಸುತ್ತೆ. ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್, ಏನೋ ಮಾತಾಡಬಾರ್ದಿತ್ತು ಮಾತಾಡಿಬಿಟ್ಟೆ ಅನ್ನುವಂತಹ ಗಿಲ್ಟ್ ಫೀಲ್ ಕೂಡ ಕೆಲವರಿಗೆ ಇಲ್ಲಿ ಕಾಣಿಸ್ತಾ ಇದೆ. ಐ ಲುಕ್ ಫಾರ್ ಯು ಎವ್ರಿವೇರ್. ಸಾರಿ, ನಾನು ಎಲ್ಲ ಕಡೆ ನಿನ್ನನ್ನೇ ಮತ್ತೆ ಮತ್ತೆ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್. ನಿಮಗೆ ಅನಿಸ್ತಾ ಇದೆ ಆ ವ್ಯಕ್ತಿಯನ್ನು ಮೀಟ್ ಮಾಡಿ ಅದಕ್ಕೆ ಈ ಕಾರ್ಡ್ ಬಂದಿದೆ ನೋಡಿ, ಐ ವಾಂಟ್ ಟು ಟೆಲ್ ಯು ಹೌ ಐ ಫೀಲ್ ಅಂತ ಬಂದಿದೆ. ಅಂದರೆ ನಾನು ಅದನ್ನು ನಿಮಗೆ ಹೇಳ್ಕೊಳ್ಬೇಕು, ಇದೇ ಕಾರ್ಡ್ ಅದನ್ನು ಹೇಳ್ತಾ ಇದೆ, ಎಲ್ಲವನ್ನು ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಆಗಿದ್ದಾಗೋಯ್ತು, ಮುಂದೆ ಸರಿಯಾಗಿರೋಣ ಅನ್ನೋ ರೀತಿಯಲ್ಲಿ ಭಾವನೆಗಳಿರ್ಬೋದು. ಮೈ ಲೈಫ್ ಈಸ್ ನಾಟ್ ಆ್ಯಸ್ ಟುಗೆದರ್ ಆ್ಯಸ್ ಇಟ್ ಸೀಮ್ಸ್. ಕೆಲವರಿಗೆ ಏನು ಅಂತ ಹೇಳಿದ್ರೆ ಭೇಟಿ ಮಾಡಿದ ನಂತರ ಭೇಟಿ ಮಾಡಿದ ನಂತರದ ಜೀವನಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ. ಭೇಟಿ ಮಾಡಿದಾಗಿರುವಂತಹ ಆ ಖುಷಿ ಈಗ ಇಲ್ವೇನೋ ಅನ್ನೋ ರೀತಿಯಲ್ಲಿ ಫೀಲಿಂಗ್ ಮಾಡ್ತಾ ಇದ್ದೀರಾ ಅಂತ ಈ ಕಾರ್ಡ್ಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆ, ನಿಮ್ಮ ಎನರ್ಜಿಯಲ್ಲಿ ಯಾರ ಹೆಸರುಗಳು ಇಲ್ಲಿ ಸಿಗ್ತಾ ಹೋಗುತ್ತೆ ನೋಡೋಣ. ಓ ಮೈ ಗಾಡ್, ತುಂಬಾ ಸಿಕ್ತು. ಓಕೆ, ನೋಡೋಣ. RDHMOYJITKU. ಓಕೆ, ಇದು ನಿಮ್ಮ ಎನರ್ಜಿ, ನಿಮ್ಮ ಮನಸ್ಸಿನ ನಿಜವಾದಂತಹ ಭಾವನೆಗಳು, ಅಥವಾ ನಿಮ್ಮ ಇಷ್ಟಪಟ್ಟಂತಹವರ ನಡುವೆ ನಡೀತಕ್ಕಂತಹ ವಿಚಾರಗಳು, ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಪ್ರಸ್ತುತ ಪರಿಸ್ಥಿತಿಯಲ್ಲಿ. ನಿಮಗೆ ಇದು ರೆಸೊನೇಟ್ ಆದರೆ ಒಪ್ಕೊಳ್ಳಿ, ಇಲ್ಲದಿದ್ದರೆ ತೊಂದರೆ ಇಲ್ಲ. ಯಾಕೆ ಅಂತ ಹೇಳಿದರೆ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲವೂ ಎಲ್ಲರಿಗೆ ರೆಸೊನೇಟ್ ಆಗಬೇಕು ಅಂತ ಏನಿರುವುದಿಲ್ಲ. ಓಕೆನಾ? ನೆಕ್ಸ್ಟ್ ಬೇರೆಯವರ ನಿಮ್ಮ ಪಾರ್ಟ್ನರ್ನ ಫೀಲಿಂಗ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ. Okay.
ಓಕೆ, ನಿಮ್ಮ ಪಾರ್ಟ್ನರ್ ಕೂಡ ಅಷ್ಟೇ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿರುವಂತಹ ವ್ಯಕ್ತಿ ಅನಿಸುತ್ತೆ ಜೀವನದಲ್ಲಿ. ಅಂದರೆ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವ್ರದ್ದೇ ಆದಂತಹ ಒಂದು ಸೆಟ್ ಆಫ್ ಬೌಂಡ್ರಿ ಇದೆ, ಅದನ್ನು ದಾಟಿ ಹೋಗುವಂತಹ ವ್ಯಕ್ತಿ ಅವರಲ್ಲ ಅಂತ ಅನಿಸುತ್ತೆ. ನಿಮ್ಮ ವಿಚಾರದಲ್ಲೂ ಅಷ್ಟೇ ಅವರು ಸೆಟ್ ಆಫ್ ಬೌಂಡ್ರಿಯನ್ನು ಹಾಕ್ಕೊಂಡಿದ್ದಾರೆ. ಅದರಿಂದ ಜಾಸ್ತಿಯಾಗಿ ಅವರು ಆಲೋಚನೆ ಮಾಡೋದಾಗಲಿ ಅಥವಾ ಬೇರೆಯವರ ಮಾತುಗಳನ್ನು ಕೇಳೋದಕ್ಕಾಗಲಿ ಅವರು ತಯಾರಿಲ್ಲ. ಈಗಿನ ಪರಿಸ್ಥಿತಿಯಲ್ಲೂ ಕೂಡ ಅವರು ತಯಾರಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಎಸ್ ಅವರು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ಅವರಿಗೇನು ಅಂತ ಹೇಳಿದರೆ ನಿಮ್ಮನ್ನು ಫ್ಯಾಮಿಲಿಯಲ್ಲಿ ಒಂದು ಮಾಡಿ ನೋಡಬೇಕು ಅನ್ನುವಂತಹ ಕಲ್ಪನೆ ಏನೋ ಅವರಲ್ಲೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇದೆ ಅಂತ ಅನಿಸುತ್ತೆ. ಮತ್ತು ಕೆಲವರಿಗೆ ಏನು ಅಂತ ಹೇಳಿದರೆ ಇದು ಅವರ ಅಂಥದ್ದು ಅಂತ ಹೇಳಿದ್ರೆ ಸ್ವಲ್ಪ ಕರಿಯರ್ ಬಗ್ಗೆ ಕೂಡ ಅವರು ತುಂಬಾ ಫೋಕಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಕಿಂಗ್ ಆಫ್ ಕಪ್ಸ್ ಏನನ್ನು ತೋರಿಸುತ್ತೆ ಅಂದರೆ ಸ್ವಲ್ಪ ಸ್ಟಬ್ಬಾರ್ನನ್ನು ತೋರಿಸುತ್ತೆ, ಹಠವಾದಿ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಕೆಲವೊಮ್ಮೆ ತನ್ನ ವಿಚಾರಗಳನ್ನು ತನ್ನೊಳಗೆ ನಡೆಯುವಂತಹ ಕಾನ್ಫ್ಲಿಕ್ಟ್ ಆಗಲಿ ಅಥವಾ ಇಷ್ಟದ ವಿಚಾರಗಳನ್ನು ಹೇಳ್ಕೊಳ್ಳಿಕ್ಕೆ ತಯಾರಿಲ್ಲದಂತಹ ವ್ಯಕ್ತಿತ್ವವನ್ನು ಕೂಡ ಇದು ಹೇಳುತ್ತೆ. ಅಂದರೆ ಅವರು ಈ ಕ್ಷಣದಲ್ಲಿ ನಿಮಗೆ ಯಾವುದೇ ರೀತಿಯ ಭಾವನೆಗಳನ್ನು ಹೇಳದಲ್ಲೇ ಮುಚ್ಚಿಡುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಎಸ್, ಅದಕ್ಕೋಸ್ಕರವೇ 4 ಆಫ್ ಪೆಂಟಿಕಲ್ಸ್ ಬಂದಿದೆ ನೋಡಿ. ಒಬ್ಬ ವ್ಯಕ್ತಿ ಹೇಗೆ ಕಾಯಿನನ್ನು ಹೇಗೆ ಬಚ್ಚಿಟ್ಕೊಂಡಿದ್ದಾನೋ ಹಾಗೆ ನಿಮ್ಮ ವ್ಯಕ್ತಿ ಅವರ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಕಂಪ್ಲೀಟಾಗಿ ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ 4 ಆಫ್ ಸೋರ್ಡ್ಸ್ ನೋಡಿದಾಗ ಏನನ್ಸುತ್ತೆ, ಆ ವ್ಯಕ್ತಿ ಕಂಪ್ಲೀಟಾಗಿ ಏನು ಅಂತ ಹೇಳಿದರೆ ನಿಮ್ಮ ವಿಚಾರದಲ್ಲಿ ರೆಸ್ಟಲ್ಲಿದ್ದಾರೆ. ಅಂದರೆ ಆ ಭಾವನೆಗಳನ್ನು ತೋರಿಸುವಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೆ ಕಂಪ್ಲೀಟಾಗಿ. ನೋಡಿ, ಇಲ್ಲೂ ಕೂಡ ಅದೇ ಬಂದಿದೆ. ಅಂದರೆ ಡೋಂಟ್ ವಾಂಟ್ ಟು, ಅವರು ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿಯ ಭಾವನೆಗಳಿದ್ರೂ ಕೂಡ ಅದನ್ನು ಡೈರೆಕ್ಟಾಗಿ ನಿಮ್ಮ ಮುಂದೆ ಹೇಳ್ಕೊಳ್ಳಲ್ಲ ಅಥವಾ ಅದನ್ನು ವ್ಯಕ್ತಪಡಿಸಲ್ಲ ಅನ್ನುವಂತಹ ರೀತಿಯಲ್ಲಿ ಅವರ ಒಂದು ಆಲೋಚನೆ. ಓಕೆನಾ. ನೆಕ್ಸ್ಟ್ ಏನು ಅಂತ ಹೇಳಿದರೆ, ಎಸ್ ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ ಅನ್ನೋದಕ್ಕೆ ಎಸ್ ಅವರಿಗೆ ತುಂಬಾ ಪ್ರೀತಿ ಇದೆ. ಎಸ್ ನಿಮ್ಮನ್ನು ಇಷ್ಟಪಡ್ತಾರೆ, ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ನಿಮ್ಮನ್ನು ನೋಡ್ತಾರೆ. ಇಲ್ಲಿ ಅದೇ ಕಾರ್ಡಿನ ಎನರ್ಜಿ ಬರ್ತಾ ಇದೆ. ಹಾಗೆ ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಭಾವನೆಗಳನ್ನು ಅವರೇ ಬಚ್ಚಿಟ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಆಲ್ರೆಡಿ ಅವರು ಯಾವುದೋ ವಿಚಾರದಲ್ಲಿ ಸ್ಟ್ರಗಲ್ ಮಾಡಿರೋದ್ರಿಂದ ನಿಮ್ಮನ್ನು ಅವ್ರಿಗೆ ಕಳ್ಕೊಳ್ಳೋದು ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಆದ್ದರಿಂದಾಗಿ ಏನು ಅಂತ ಹೇಳಿದ್ರೆ, ಹೇಳಿದರೆ ಎಲ್ಲಿ ಅದು ಮಿಸ್ ಆಗಿ ಹೋಗುತ್ತೋ ಅನ್ನುವಂತಹ ಒಂದು ಭಯದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಹೇಳುತ್ತೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದರೆ, ಈ ವ್ಯಕ್ತಿ ನಿಮ್ಮನ್ನು ಈ ಕ್ಷಣದಲ್ಲಿ ನೀವು ಇರಬೇಕು ಅನ್ನುವಂತಹ ಮನೋಭಾವನೆಯನ್ನೇ ಹೊಂದಿದ್ದಾರೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದರೆ ನಿಮ್ಮಿಂದ ಪಾಸಿಟಿವ್ ಆಗಿ ಥಿಂಕಿಂಗ್ನ ಕಾಣಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಓಕೆ, ಆಲ್ರೆಡಿ ನಿಮ್ಮ ಜೊತೆ ನಿಮ್ಮಲ್ಲಿ ಏನಾದರೂ ಕಾನ್ಫ್ಲಿಕ್ಟ್ ಆಗಿದೆ ಅಂತ ಬಹಳ ಕಾರ್ಡ್ಗಳು ಕೆಲವೊಮ್ಮೆ ಹೇಳ್ತಾ ಇದೆ. ಏಕೆಂದರೆ ಈ ಕಾರ್ಡ್ ಅದನ್ನೇ ತೋರಿಸುತ್ತೆ. ಈ ಕಾರ್ಡನ್ನು ರೆಸ್ಟನ್ನು ತೋರಿಸ್ತಾ ಇದೆ ಅನ್ನುವಾಗ ಯಾವುದೋ ವಿಚಾರದಲ್ಲಿ ನಿಮ್ಮ ನಡುವಲ್ಲಿ ಭಿನ್ನಾಭಿಪ್ರಾಯಗಳು ಇರಬಹುದು ಅಥವಾ ಹೇಳ್ಕೊಳ್ಳೋದಲ್ಲೇ ಇರಬಹುದು, ಅಥವಾ ಏನು ಅಂತ ಹೇಳಿದರೆ ಯಾರಿಗೋ ಗೊತ್ತಾಗಿ ಅದು ಸ್ವಲ್ಪ ಏನು ಅಂತ ಹೇಳಿದ್ರೆ ಕಿರಿಕಿರಿಯನ್ನು ಉಂಟು ಮಾಡಿರಬಹುದು ಅನಿಸುತ್ತೆ. ಆದ್ದರಿಂದಾಗಿ ಏನು ಅಂತ ಹೇಳಿದ್ರೆ ಅಂಥ ವಿಚಾರಗಳು ಬಂದಾಗ ನೀವಿಬ್ಬರೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ನಾನು ಕೂಡ ಬ್ಯಾಲೆನ್ಸ್ ಆಗಬೇಕು, ನೀನು ಕೂಡ ಬ್ಯಾಲೆನ್ಸ್ ಆಗು. ಈ ವಿಚಾರದಲ್ಲಿ ನಾವಿಬ್ಬರು ಬ್ಯಾಲೆನ್ಸ್ ಮಾಡೋದಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನುವಂತಹದ್ದು ಅವರ ಒಂದು ಮೆಸೇಜ್ ಇರಬಹುದು ನಿಮಗೆ. ಮತ್ತು ಏನು ಅಂತ ಹೇಳಿದರೆ ಆಲ್ರೆಡಿ ಇಲ್ಲಿ ಒಂದು ಕಾರ್ಡ್ಸ್ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ಈ ಹಿಂದೆ ಯಾವುದೋ ಒಂದು ಟ್ರಾಮಾಕ್ಕೆ ಒಳಗಾಗಿದ್ರು ಅನಿಸುತ್ತೆ. ಆದ್ದರಿಂದಾಗಿ ಏನಂದರೆ ನೀವು ಎಲ್ಲಿ ಅದೇ ರೀತಿ ಬಿಟ್ಟು ಹೋಗ್ತಿರೋ ಅನ್ನುವಂತಹ ಚಿಂತೆ ಅವರಲ್ಲಿ ಇದೆ. ಆದ್ದರಿಂದಾಗಿ ಈ ಪ್ರೀತಿಯನ್ನು ಲಾಂಗ್ ಟರ್ಮಿಗೆ ತರಬೇಕು ಅಂತಾದರೆ ನಾನು ಏನು ಮಾಡಬೇಕು, ಈ ಸಿಚುವೇಷನಲ್ಲಿ ಸ್ವಲ್ಪ ಭದ್ರತೆಯಿಂದ ಇರಬೇಕು. ಅಂದರೆ ಅದನ್ನು ಈಗಲೇ ಬಾಯ್ಬಿಟ್ಟು ಹೇಳಿಕೊಂಡು ನಿಮ್ಮನ್ನು ಕಳ್ಕೊಳ್ಬಾರ್ದು ಅನ್ನುವಂಥ ಉದ್ದೇಶದಿಂದನೇ ಆ ವ್ಯಕ್ತಿ ಏನು ಅಂತ ಹೇಳಿದ್ರೆ ಈ ಪ್ರೀತಿಯನ್ನು ಹೈಡ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಇಲ್ಲಿ ಕಿಂಗ್ ಬಂದಿದೆ, ಇಲ್ಲಿ ಕ್ವೀನ್ಸ್ ಬಂದಿದೆ, ಇದು ವಾಂಡ್ಸ್, ಇದು ಸೋರ್ಡ್ಸ್. ಹಾಗಾದ ಕಾರಣ ಏನು ಅಂತ ಹೇಳಿದರೆ ಅವರು ನಿಮ್ಮನ್ನು ತುಂಬಾ ಟ್ರಸ್ಟ್ ಮಾಡ್ತಾರೆ, ಲಾಯಲಿಟಿ ಆಗಿರುವಂತಹ ವ್ಯಕ್ತಿ ಆಗಿದ್ದಾರೆ. ಹಾಗೆ ಎಂಥದ್ದು ಅಂತ ಹೇಳಿದರೆ ಟ್ರುತ್ಗೆ ಅಂದರೆ ಸತ್ಯ ಅವರಿಗೂ ಕೂಡ ಗೊತ್ತು, ನಿಮಗೂ ಕೂಡ ಗೊತ್ತು ಸತ್ಯ ಏನು, ನಿಮ್ಮಿಬ್ಬರ ನಡುವಲ್ಲಿ ಏನು ನಡೀತಾ ಇದೆ ಅನ್ನುವಂತಹದ್ದು. ಅದನ್ನು ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಎಸ್, ಒಟ್ಟಾರೆ ಟೋಟಲಾಗಿ ನೋಡಿದಾಗ ನಿಮ್ಮ ಎನರ್ಜಿ ಅವರ ಎನರ್ಜಿ ನೋಡಿದಾಗ ಇಬ್ಬರಿಗೂ ಪರಸ್ಪರ ಭಾವನೆಗಳನ್ನು ಹೊಂದಿದ್ದೀರಾ. ಬಟ್
ಕೆಲವರು ಇಲ್ಲಿ ಹೇಳ್ಕೊಳ್ತಾ ಇಲ್ಲ, ಕೆಲವ್ರಿಗೆ ಇಲ್ಲಿ ಸಣ್ಣ ಪುಟ್ಟ ಕಾನ್ಫ್ಲಿಕ್ಟ್ ಬಂದಿದೆ, ಕೆಲವರಿಗೆ ಇಲ್ಲಿ ಅದು ಇನ್ನೊಬ್ಬರಿಗೆ ಗೊತ್ತಾಗಿರೋದು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡಿದೆ ಅಂತ ಸ್ಪಷ್ಟವಾಗಿ ಕಾರ್ಡ್ಗಳು ಈ ರೀಡಿಂಗಲ್ಲಿ ಹೇಳ್ತಾ ಇದೆ. ಓಕೆ, ಅವರು ನಿಮಗೋಸ್ಕರ ಯಾವ ರೀತಿಯ ಮೆಂಟಲಿ ಭಾವನೆಗಳನ್ನು ಹೊಂದಿದ್ದಾರೆ ಅಂತ ನೋಡ್ತಾ ಹೋಗೋಣ. ಓಕೆ, ಐ ನೋ ಐ ಮೆಸ್ಡ್ ಅಪ್ ಎವ್ರಿಥಿಂಗ್. ಅವ್ರಿಗೆ ಗೊತ್ತಾಗಿದೆ ಇದು ತಪ್ಪು ಅವರ ಕಡೆಯಿಂದ ಆಗಿರಬಹುದು ಅಂತ ಅನಿಸುತ್ತೆ. ಇಟ್ ವಾಸ್ ಮೈ ಫಾಲ್ಟ್ ಬಟ್ ಐ ಆಮ್ ಬ್ಲೇಮ್ಡ್ ಯು. ಎಸ್, ನಿಮ್ಮಿಬ್ಬರ ನಡುವೆಯಲ್ಲಿ ಏನಾದರೂ ಕಾನ್ಫ್ಲಿಕ್ಟ್ ಆಗಿದ್ದರೆ ಅಥವಾ ನಿಮ್ಮಿಬ್ಬರಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮಿಬ್ಬರ ನಡುವೆ ಏನಾದರೂ ಇಶ್ಯೂ ನಡೀತಿದ್ರೆ ಅದಕ್ಕೆ ನೇರ ಕಾರಣ ನಾನು ಸುಮ್ಮನೆ ನಿನ್ನನ್ನು ಬ್ಲೇಮ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಐ ನೋ ದ್ಯಾಟ್ ಐ ಕ್ರಾಸ್ ದ್ಯಾಟ್ ಲೈನ್ ವಿತ್ ಯು. ನಿನ್ನ ಜೊತೆ ನಾನು ಆ ಲೈನನ್ನು ಮೀರಬಾರ್ದಿತ್ತು, ಆ ಲೈನನ್ನು ದಾಟಿಬಿಟ್ಟಿದ್ದೀನಿ ಅನಿಸುತ್ತೆ ಅಂತ ಇದು ಎರಡು ರೀತಿಯಲ್ಲಿ ಬರುತ್ತೆ. ಒಂದು, ಏನಾದರೂ ಕಾನ್ಫ್ಲಿಕ್ಟ್ ಆಗಿದ್ರೆ ಕೂಡ ಈ ರೀತಿಯ ವಾಕ್ಯಗಳು ಬರ್ತಾ ಹೋಗುತ್ತೆ. ಇನ್ನೊಂದು, ಅವರು ಭಾವನೆಯ ವಿಚಾರದಲ್ಲಿ ನಿಮ್ಮನ್ನು ತುಂಬಾ ಹತ್ತಿರ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಈ ಲೈನನ್ನು ಕ್ರಾಸ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಅವ್ರು ಹೈಡ್ ಮಾಡ್ತಾ ಇರೋದು. ಓಕೆನಾ? ಅಂದರೆ ನಿಮ್ಮ ಜೊತೆ ಅವ್ರಿಗೆ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲ್ಲಿ ಈ ಹಿಂದೆಯ ಘಟನೆ ಅವರನ್ನು ಟ್ರಾಮಾಕ್ಕೆ ಒಳಪಡಿಸಿದೆ. ಆದ್ದರಿಂದಾಗಿ ಇದು ಆ ರಿಲೇಷನ್ಶಿಪ್ಪು ಬಿಟ್ಟು ಹೋದರೆ ಅನ್ನುವಂತಹ ಭಯದಿಂದ ಲಾಂಗ್ ಟರ್ಮಲ್ಲಿ ನಿಮ್ಮನ್ನು ನೋಡ್ತಾ ಇರೋದ್ರಿಂದ ಈ ಲೈನ್ ಬಂದಿರ್ಬೋದು. ಐ ನೋ ದ್ಯಾಟ್ ಐ ಕ್ರಾಸ್ಡ್ ದಿ ಲೈನ್ ವಿತ್ ಯು. ನಾನು ಆ ಲೈನನ್ನು ದಾಟಿದ್ದೇನೆ ಅನಿಸುತ್ತೆ ಅನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಅದರಿಂದಾಗಿ ಅವರು ಹೈಡ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ, ಆದ್ದರಿಂದ ಹೈಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ನೋ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್. ಅವರಿಗೆ ಗೊತ್ತಿದೆ ನಾನೇನು ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಫೋಕಸ್ ಮೈಂಡಿಂದನೇ ಅವರಿಗೆ ಗೊತ್ತಿದೆ. ಐ ಹೈಡ್ ಹೂ ಐ ರಿಯಲಿ ಆ್ಯಮ್ ಫ್ರಮ್ ಯು. ಹೇಳಿದ್ನಲ್ಲ, ಅವ್ರು ನಿಮ್ಮಿಂದ ಸ್ವಲ್ಪ ಮುಚ್ಚಿಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಓಕೆ, ಬೇರೆ ಏನಾದರೂ ಬರುತ್ತಾ? ಯು ವರ್ ದಿ ಬೆಸ್ಟ್ ಥಿಂಗ್ ಇನ್ ಮೈ ಲೈಫ್. ಎಸ್, ಅವ್ರು ಹೇಳ್ಕೊಳ್ತಾ ಇದ್ದಾರೆ, ಜೀವನದಲ್ಲಿ ನೀನು ಒಂದು ನನಗೆ ಅತಿ ಮುಖ್ಯವಾದಂತಹ ವಿಚಾರವಾಗಿದೆಯಾ, ಅತಿ ಮುಖ್ಯ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ಕೊಳ್ತಾ ಇದ್ದಾರೆ. ಎಸ್, ಇದಾಗಿತ್ತು ಇವತ್ತು ನಿಮ್ಮ ಮತ್ತು ನಿಮ್ಮವರ ಎನರ್ಜಿ. ನೋಡೋಣ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮವರು ಯಾರೆಲ್ಲ ಎನರ್ಜಿ ಅಂದರೆ ನಿಮ್ಮ ಪಾರ್ಟ್ನರ್ನ ಎನರ್ಜಿಯ ಲೆಟರ್ಸ್ ಯಾವುದೆಲ್ಲ ಬರುತ್ತೆ ನೋಡೋಣ. ಸಾರಿ, E O M K Y Z R N S. ಇದು ನಿಮ್ಮ ಪಾರ್ಟ್ನರ್ನ ಹೆಸರಿನಲ್ಲಿರುವಂತಹ ಲೆಟರ್ಸ್. ಓಕೆನಾ? ಅರ್ಥ ಆಯಿತು ಅಂದ್ಕೊಳ್ತೇನೆ. ಇದಾಗಿತ್ತು ಇವತ್ತಿನ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ ನಡುವಿನ ಫೀಲಿಂಗ್ಸ್, ವಿಚಾರಗಳು. ಥ್ಯಾಂಕ್ ಯು. ಯಾವುದೇ ರೀಡಿಂಗ್ ಆದರೂ ಅಷ್ಟೇ, ರೀಡಿಂಗ್ ಸಾಧ್ಯತೆಗಳನ್ನು ತಲುಪಿಸುತ್ತೆ. ಏನಾಗಿರ್ಬೋದು ಅಂತ ಸಾಧ್ಯತೆಗಳನ್ನು ಮಾತ್ರ ತಲುಪಿಸುತ್ತೆ. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ, ಉಳಿದದನ್ನು ಹಾಗೆ ಬ್ರಹ್ಮಾಂಡಕ್ಕೆ ಬಿಟ್ಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ಸೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ವ್ಯೂಸ್ ಕೊಟ್ಟಿದ್ದೀರೋ ಅವ್ರಿಗೂ ಕೂಡ ಧನ್ಯವಾದಗಳು. ಯಾರೆಲ್ಲ ಥಮ್ಸಪ್ ಕೊಟ್ಟಿದ್ದೀರೋ, ಯಾರೆಲ್ಲ ಕಮೆಂಟ್ಸ್ ಕೊಟ್ಟಿದ್ದೀರೋ ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಎಲ್ಲ ರೀಡಿಂಗನ್ನು ನೋಡಿ, ಟ್ಯಾರೋ ಕಾರ್ಡ್ ರೀಡಿಂಗಿನ ಹಾಗೆ ಇರ್ಬೋದು, ಪ್ರತಿಯೊಂದು ಕೂಡ ನಿಮ್ಮ ಜೀವನದ ಟ್ರಾನ್ಸ್ಫರ್ಮೇಷನ್ಗಾಗಿ ಇರುವಂತಹ ರೀಡಿಂಗ್. ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಅದು ತರುತ್ತೆ. ನಿಮ್ಮ ಕೇವಲ ಇಷ್ಟಪಟ್ಟಂಥ ವ್ಯಕ್ತಿ ಮಾತ್ರ ಅಲ್ಲ, ನಿಮ್ಮ ಧೋರಣೆಗಳನ್ನು ಚೇಂಜ್ ಮಾಡಿಕೊಂಡಾಗ, ನಿಮ್ಮಲ್ಲಿ ನೀವು ಪ್ರೋಗ್ರೆಸ್ಸನ್ನು ಮಾಡಿಕೊಂಡಾಗ ಮಾತ್ರ ಒಳ್ಳೆಯ ವ್ಯಕ್ತಿ ನಿಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಉದಾಹರಣೆಗೆ, ಅಯಸ್ಕಾಂತಕ್ಕೆ ಕಬ್ಬಿಣವೇ ಅಟ್ರ್ಯಾಕ್ಟ್ ಆಗುತ್ತೆ ಹೊರತು ಇನ್ಯಾವುದೋ ಕಸದಂತಹ ವಸ್ತುಗಳು ಅಟ್ರ್ಯಾಕ್ಟ್ ಆಗಲ್ಲ. ಕಾಂತತತ್ವ ಕಾಂತಕ್ಕೇ
ಅಟ್ರ್ಯಾಕ್ಟ್ ಆಗುವಂತಹದ್ದು. ನೀವು ಸೈನ್ಸನ್ನು ತೆಗೆದು ನೋಡಿ, ಅದೇ ರೀತಿಯಲ್ಲಿ ನಮ್ಮ ಪಾಸಿಟಿವ್ ಭಾವನೆಗಳು ಪಾಸಿಟಿವನ್ನೇ ಮಾತ್ರ ಅಟ್ರ್ಯಾಕ್ಟ್ ಮಾಡುತ್ತೆ. ನಮ್ಮಲ್ಲಿ ನೆಗೆಟಿವ್ ಇದ್ದರೆ ನೆಗೆಟಿವ್ ವ್ಯಕ್ತಿಯನ್ನೇ ಮಾತ್ರ ಅಟ್ರ್ಯಾಕ್ಟ್ ಆಗುತ್ತೆ. ಆದ್ದರಿಂದಾಗಿ ಯಾವಾಗಲೂ ಬಿ ಪಾಸಿಟಿವ್ ಆಗಿ ನಿಮ್ಮನ್ನು ನೀವು ಹೆಚ್ಚು ಪ್ರೀತಿಸಿ, ನಿಮ್ಮನ್ನು ನೀವು ಹೆಚ್ಚು ಗೌರವಿಸಿ, ನಿಮ್ಮನ್ನು ನೀವು ಹೆಚ್ಚು ತಿಳುವಳಿಕೆ ಉಳ್ಳವರಾಗಿ ಮಾಡ್ಕೊಳ್ಳಿ. ಎಲ್ಲವೂ ಕೂಡ ನಿಮ್ಮ ಫೇವರ್ ಆಗಿಯೇ ಆಗ ನಡೆಯುತ್ತೆ. ಇದು ಯೂನಿವರ್ಸಲ್ ಲಾ. ಥ್ಯಾಂಕ್ ಯು. ಮುಂದಿನ ಇದರಲ್ಲಿ ಇದೇ ರೀತಿಯ ರೀಡಿಂಗಲ್ಲಿ ಭೇಟಿಯಾಗೋಣ. ಬಾಯ್.